ನಾನು ಮಂತ್ರಿ ಆಗ್ತಿದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗ್ತಾ ಇದ್ದೆ. ಯಾವ ಸ್ಟೇಟ್ಮೆಂಟ್ ಗೆಸ್ ಮಾಡ್ಬೋದು ನೀವು? ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದು. ಸಿಎಂ ಆಗ್ಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರೇ ಆಗ್ಬೇಕು ಅಂತೇನಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಏನಾದ್ರು ಅಧ್ಯಕ್ಷರಾಗಿದ್ರಾ? ಇಲ್ಲ ಅಲ್ವಾ? ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ನಾನು ಹೇಳಲ್ಲ, ನೋಡೋಣ, ಇನ್ನೂ 2 ವರ್ಷಗಳಿದೆ ಅಂತ ಸತೀಶ್ ಹೇಳಿದ್ದಾರೆ. ನಿನ್ನೆ ಅಷ್ಟೇ ಮಾತನಾಡುವಂತ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು? ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡ್ತೀವಿ, 2028ರಲ್ಲಿ ಅವರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಕ್ಲಿಯರ್ ಪಿಕ್ಚರ್ ಅನ್ನ ಹೇಳ್ತಾ ಇದ್ರು, ಡಿ.ಕೆ.ನೇ ನೇತೃತ್ವ ಅಂತ. ಬಟ್ ಇವಾಗ ಸ್ವಲ್ಪ ಟೋನ್ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಸತೀಶ್ ಜಾರಕಿಹೊಳಿ, ಒಬ್ಬರಿಗೆ ಒಂದೇ ಹುದ್ದೆ, ಸಿಎಂ ಆಗ್ಲಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕಾಗೇನಿಲ್ಲ, ಹಿಂದೆ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿರ್ಲಿಲ್ಲ ಅಂತ ಹೇಳಿದ್ರು. ಇದು ಬಿಟ್ಟರೆ ಇದು ಮಂತ್ರಿ ಇಲ್ಲದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರಿಗೆ ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡ್ತಾರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ. ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಟರ್ ಅನ್ನೋ ಕಾರಣಕ್ಕೆ ಏನಾದ್ರು ಆ ಥರ ಆಯ್ತಾ? ಹಂಗೇನಲ್ಲ, ಅದು ಈಗಂತ ನಮ್ದು ಇಲ್ವೇ ಇಲ್ಲ, ಲಕ್ಷ್ಯ ಇಲ್ಲ. 28ರದ್ದು ಮುಖ್ಯಮಂತ್ರಿ ಆಗಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂಥ ವಿಚಾರ. ಅದು ಈಗಂತ ಅದು ಈಗೇನ ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದರು, ಅಧ್ಯಕ್ಷ ಇಲ್ಲ ಅವರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ, ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಸಿದ್ದರಾಮಯ್ಯ ಆಗಿ ಉದಾಹರಣೆ ಇದೆಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಅವತ್ತು ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ರು, ಅದು ಕೂಡ ಒಂದು ಪ್ರಬಲ ಸ್ಥಾನ ಆಗಿತ್ತು. ಶಾಡೋ ಸಿಎಂ ಆಗಿದ್ದಂಥವ್ರು ಸಿದ್ದರಾಮಯ್ಯನವರು. ಏನೋ ಜಮೀರ್ ರದ್ದು ಎನ್ನಲಾದಂತ ಆಡಿಯೋ ವೈರಲ್ ವಿಚಾರ, ಆಡಿಯೋ ವೈರಲ್ ಹಿಂದೆ ಕೈವಾಡ ಇದ್ದೇ ಇದೆ. ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಜಮೀರ್ ಅಹಮದ್ ನಮ್ಮ ಪಕ್ಷದ ಶಕ್ತಿ, ಪಕ್ಷಕ್ಕೆ ಜಮೀರ್ ಅವರ ಅವಶ್ಯಕತೆ ಇದೆ. ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕೈವಾಡನೋ ಅಲ್ವಾ? ಬಟ್ ಅವ್ರು ಮಾತನಾಡಿದಾರಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಹೇಳ್ಬೇಕಲ್ವಾ? ಅವ್ರು ನಿಮ್ಮ ಪಕ್ಷದ ಶಕ್ತಿನೇ ಆಗಿರ್ಬೋದು, ಆದ್ರೆ ಪಕ್ಷಕ್ಕೆ ದ್ರೋಹ ಬಗೆಬಹುದಾ ಅನ್ನುವಂಥ ಪ್ರಶ್ನೆಗಳು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಕ್ತಿ 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 ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಗೂಟ ಇಟ್ರೆ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಮಾಡ್ಬೋದು, ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಸಚಿವ ಸ್ಥಾನ ಸಿಕ್ಕೋರಿಗೆ ಖಾತೆಯ ಚಿಂತೆ, ಪ್ರಬಲ ಖಾತೆಗೆ ಒಳಗೊಳಗೆ ರಣತಂತ್ರವನ್ನ ಮಾಡಲಾಗ್ತದೆ, ಸಾಕಷ್ಟು ಪೈಪೋಟಿಯನ್ನ ಒಡ್ಲಾಗ್ತಾ ಇರುವಂತದ್ದು. ನೋಡಿ, ಅದು ಮಾಧ್ಯಮದಲ್ಲಿ ಅಧಿಕೃತವಾಗಿ ಯಾವುದೇ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಆಗಿಲ್ಲ. ಏನಿದ್ರು ಕೂಡ ಇವತ್ತು ಸಾಯಂಕಾಲ ಒಳಗಡೆ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡೋಣ, ಜವಾಬ್ದಾರಿ ಯಾವುದೇ ಕೊಟ್ಟರು ಕೂಡ ಎಲ್ಲರೂ ನಿಭಾಯಿಸಬೇಕು. ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು. ಕರ್ನಾಟಕ ಜನರ ಸೇವೆ ಮಾಡಲಿಕ್ಕೆ ಯಾವ ಸ್ಥಾನಮಾನನೂ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ. ವಿರೋಧನಲ್ಲಿ ಏನಕ್ಕೆ ನೋಡ್ರಿ, ಯಾರು ಗೃಹ ಮಂತ್ರಿ ಆದ್ರೂ ಕೂಡ ಕಾನೂನನ್ನ ಬಿಟ್ಟು ಯಾರು ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಚೌಕಟ್ಟು, ಸಂವಿಧಾನ, ಅದನ್ನ ಭೇದಿಸ್ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಒಟ್ಟಿಗೆ ಇವತ್ತೊಂದು ದಿವಸ ಖಾತೆಗಳನ್ನ ನಿರ್ಧಾರ ಮಾಡ್ತಾರೆ. ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಹೀಗಾಗಿ ಖಾತೆ ವಿಚಾರಗಳು ಎಲ್ಲವೂ ಕೂಡ ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಆಗುತ್ತೆ ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ಅನೇಕ ಸಂದರ್ಭದಲ್ಲಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ಮಾಡ್ತಾರೆ. ಅವರು ಇವತ್ತು ಪರಮೇಶ್ವರ್ ಅವ್ರಿಗೆ ಮಾಡಿದ್ದಾರೆ, ಭಾಳ ಸಂತೋಷ. ಯಾಕಂದರೆ ಅವರು ಹಿ ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಭಾಳ 6-8 ವರ್ಷ ಅವರು ತುರುಸ KPCC ಅಧ್ಯಕ್ಷರಾಗಿ ಅವರು ಕೂಡ ಮುಖ್ಯಮಂತ್ರಿಗಳಾಗುವಂಥದ್ದು 60 ಪಡ್ಕೊಂಡಂಥವ್ರು.
ಹೀಗಾಗಿ ಅವ್ರಿಗಾಗಿದೆ ಅದು ಭಾಳ ಸಂತೋಷ ಇದೆ. ಪರಮೇಶ್ವರ್ ಅವ್ರಿಗಾಗಿದ್ದು ನನಗಾದಷ್ಟೇ ಸಂತೋಷ ನನಗೆ ಕೂಡ ಇದೆ. ನೋಡಿ ಅದೆಲ್ಲವೂ ಕೂಡ ನಾವು 4 ಗೋಡೆ ಮಧ್ಯೆ ಮಾತನಾಡ್ತೀವಿ. ನಮ್ಮ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಸಚಿವರು ಯಾರು ಅನ್ನುವಂಥದ್ದು ಗೊತ್ತಾಯ್ತು, ಬಟ್ ಅವರ ಖಾತೆ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಕುತೂಹಲ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವಾಗ ಲಿಸ್ಟ್ ಅನೌನ್ಸ್ ಆಗ್ಬೋದು, ಯಾರು ಯಾವ ರೀತಿಯ ಯಾವ ಖಾತೆಗೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ? ಪೃಥ್ವಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಸೇರ್ಪಡೆಯಾಗಿರುವ 13 ಜನ ಸಚಿವರೇನಿದ್ದಾರೆ, ಇವರು ಈಗ ಯಾವ್ಯಾವ ಖಾತೆಯ ನಮ್ಗೆ ಸಿಗತ್ತೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ವಿಧಾನಸೌಧದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸುತ್ತಿದ್ದಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅವರನ್ನು ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಚರ್ಚೆ ಮಾಡಿದ್ದಾರೆ. ಆ ಒಂದು ಇಲಾಖೆಯನ್ನು ನಾನು ಕೊಡಿ ಅನ್ನುವಂಥ ರೀತಿಯಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ನ್ಯೂಸ್ 18ಗೆ ಈಗ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಜೊತೆಗೆ ಈ ಹಿಂದೆಯೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ನನಗೆ ಪ್ರಬಲವಾಗಿರುವಂಥ ಖಾತೆ ಬೇಕು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಸಂಜೆಯ ಒಳಗೆ ಬಹುತೇಕವಾಗಿ 13 ಜನ ಸಚಿವರಿಗೂ ಕೂಡ ಆಯಾ ಇಲಾಖೆಯನ್ನು ಅವರಿಗೆ ವಹಿಸುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಗಮನಿಸಬೇಕು, ಡಿ.ಸಿ.ಎಂ ಆಗಿರುವಂಥ ಪರಮೇಶ್ವರ್ ಅವರು ಈ ಹಿಂದೆಯೇ ಅವರು ಹೇಳ್ತಾ ಇದ್ರು, ಗೃಹ ಸಚಿವ ಹುದ್ದೆ ಬೇಡ ನನಗೆ, ಅದರ ಬದಲು ಬೇರೆ ಜನಕಲ್ಯಾಣಕ್ಕೆ ಹತ್ತಿರ ಇರುವಂಥ ಹುದ್ದೆಗಳನ್ನು ಕೊಡಬೇಕು ಅನ್ನುವಂಥದ್ದು, ಇಲಾಖೆಗಳನ್ನು ವಹಿಸಿ ಅನ್ನುವಂಥದ್ದು. ಈಗಾಗಲೇ ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆಯನ್ನು ಕೊಡಲಾಗುತ್ತೆ ಅನ್ನುವಂಥ ಮಾತುಕತೆಯೂ ಕೂಡ ಇದೆ. ಜೊತೆಗೆ ಕಂದಾಯ ಇಲಾಖೆಯನ್ನು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ನಿಭಾಯಿಸಿದಂಥ ಕೃಷ್ಣ ಬೈರೇಗೌಡರು ಮರಳಿ ಪಡೆಯೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ 3 ವರ್ಷ ಈಗಾಗಲೇ ನಾನು ಆ ಒಂದು ಇಲಾಖೆಯನ್ನು ನಿಭಾಯಿಸಿದ್ದೇನೆ, ಇಲಾಖೆಯ ಆಳ ಅಗಲ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಆ ಒಂದು ಕಾರಣಕ್ಕಾಗಿ ಇನ್ನೆರಡು ವರ್ಷ ಅದೇ ಒಂದು ಇಲಾಖೆಯನ್ನು ಕೊಟ್ಟರೆ ಇನ್ನಷ್ಟು ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೃಷ್ಣ ಬೈರೇಗೌಡರು ಹಾಕೊಂಡಂತೆ ಕಾಣಿಸ್ತದೆ. ಆದರೆ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಒಂದು ಕಡೆ ಕಂದಾಯ ಇಲಾಖೆ ತಪ್ಪುವಂಥ ಸಾಧ್ಯತೆ ಇರ್ತಕ್ಕಂಥದ್ದು, ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದರು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಖಾತೆಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಗೃಹ ಖಾತೆಯನ್ನು ಅವ್ರಿಗೆ ಕೊಡಲಾಗತ್ತಂತ ಹೇಳಲಾಗ್ತಾ ಇದೆ. ಅದರ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಆ ಒಂದು ಇಲಾಖೆಯನ್ನು ನಿಭಾಯಿಸ್ತಾರೆ ಅಥವಾ ಆ ಇಲಾಖೆಯನ್ನು ತೆಗೆದುಕೊಳ್ತಾರ, ಅವರ ಇಚ್ಛೆ ಏನಿದೆ ಅನ್ನೋಂಥದ್ದನ್ನು ಇದುವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಬಹಿರಂಗಪಡಿಸಿಲ್ಲ. ಯಾವುದೇ ಒಂದು ಖಾತೆಯನ್ನು ಕೊಟ್ಟರು ನಾವು ನಿಭಾಯಿಸಬೇಕು ಜನರ ಕಲ್ಯಾಣಕ್ಕಾಗಿ ಅನ್ನುವಂಥ ಮಾತನ್ನು ಅವರು ಡಿ.ಕೆ. ಶಿವಕುಮಾರ್ ಅವರ ಭೇಟಿಯ ಬಳಿಕ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಇನ್ನೂ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ಸತೀಶ್ ಜಾರಕಿಹೊಳಿ ಅವರು ಕೂಡ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿರುವಂಥದ್ದು, ಲೋಕೋಪಯೋಗಿ ಖಾತೆಯನ್ನೇ ನನಗೆ ಕೊಡಿ ಅನ್ನುವಂಥ ರೀತಿಯಲ್ಲಿ. ಅಂದರೆ ಈ ಹಿಂದೆ ನಾನು ನಿಭಾಯಿಸಿದಂಥ ಖಾತೆಯನ್ನು ನನಗೆ ಕೊಟ್ಟರೆ ಉತ್ತಮವಾಗುತ್ತೆ, ಈಗಾಗಲೇ ಇಲಾಖೆಯ ಬಗ್ಗೆ ತಿಳ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಅವರು ಬಹಿರಂಗವಾಗಿ ಅವರ ಮುಂದೆ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಇವತ್ತು ಸಂಜೆವರೆಗೂ ಕೂಡ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನು ನಾವು ಖಾತೆಯನ್ನು ಹಂಚಿಕೆ ಮಾಡಲಾಗುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಹಾಗೆ ಜಲಸಂಪನ್ಮೂಲ ಇಲಾಖೆಯನ್ನ ಕೃಷ್ಣ ಬೈರೇಗೌಡರಿಗೆ, ವೈದ್ಯಕೀಯ ಶಿಕ್ಷಣದ ಇಲಾಖೆಯನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಹಂಚಿಕೆನ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊದಲ ಹಂತ ಆಯ್ತು, ಎರಡನೇ ಲಿಸ್ಟ್ ಯಾವಾಗ? ಕ್ಯಾಬಿನೆಟ್ ನಲ್ಲಿ 2.0 ಯಾರಿಗೆಲ್ಲ ಸಿಗುತ್ತೆ ಸ್ಥಾನ? 20 ಸ್ಥಾನಗಳಿಗೆ 50ಕ್ಕೂ ಅಧಿಕ ಶಾಸಕರುಗಳು ಆಕಾಂಕ್ಷಿಗಳಾಗಿದ್ದಾರೆ. 1 ಬಾರಿ ಗೆದ್ದವರು ಕೂಡ ಆಕಾಂಕ್ಷಿಗಳು, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಗೆದ್ದಂಥವರು ಕೂಡ ಆಕಾಂಕ್ಷಿಗಳಿದ್ದಾರೆ. 9 ಬಾರಿ ಗೆದ್ದಿರುವಂಥವರು ಕೂಡ ಆಕಾಂಕ್ಷಿ. ಇಲ್ಲಿ ಎರಡನೇ ಹಂತದ ಸಂಪುಟ ರಚನೆನೇ ಒಂದು ದೊಡ್ಡ ಸವಾಲಾಗಿದೆ. ಯಾಕೆಂದ್ರೆ ಜಾತಿ ಇಂಪಾರ್ಟೆಂಟು, ಪ್ರಾದೇಶಿಕವಾಗಿರು ನೋಡ್ತಾರೆ, ಜಿಲ್ಲಾವಾರು ನೋಡ್ತಾರೆ, ಪಕ್ಷ ನಿಷ್ಠೆಯನ್ನ ಕೂಡ ನೋಡ್ತಾರೆ. ಇದೆಲ್ಲದರ ಆಧಾರದಲ್ಲಿ 2028ರ ಎಲೆಕ್ಷನ್ ಅಲ್ಲಿ ಯಾರಿಗೆ ಕೊಟ್ರೆ ಯಾವ ರೀತಿಯಾಗಿ ಪ್ಲಸ್ ಆಗ್ಬೋದು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೊಡ್ಡ ಲಾಬಿ ಅಂತೂ ಮಾಡ್ಲಾಗ್ತಾ ಇದೆ. ಗುಂಪು ಕಟ್ಕೊಂಡು ಪ್ರಮುಖ ನಾಯಕರುಗಳ ಮುಖಾಂತರ ಲಾಬಿಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಇದೆಲ್ಲವೂ ಕೂಡ ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗೋದು ರಾಜ್ಯಸಭೆ ವಿಧಾನ ಪರಿಷತ್ ಎಲೆಕ್ಷನ್ ಆದ್ಮೇಲೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಚರ್ಚೆ. ಬಟ್ ಯಾರನ್ನು ಮಾಡ್ತಾರೆ, ಇನ್ನು ಉಳಿದಿರುವಂತ 20 ಸ್ಥಾನಗಳಿಗೆ ಯಾರನ್ನು ಆಯ್ಕೆ ಮಾಡಲಾಗುತ್ತೆ? ಆಕಾಂಕ್ಷಿಗಳು ಏನು ಮಾತನಾಡಿದ ನೋಡ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು, ಪರಮೇಶ್ವರ್ ಸಾಹೇಬರು ಸಿಎಂ ಆಗಿ ಡಿ.ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 12ಕ್ಕೂ ಹೆಚ್ಚು ಬೇರೆ ಸಚಿವರುಗಳು ನಿನ್ನೆ ಸಚಿವ ಸ್ಥಾನವನ್ನು ಗ್ರಹಿಸಿದ್ದಾರೆ. ನನ್ನ ವೈಯಕ್ತಿಕವಾಗಿ ಅವರೆಲ್ಲರಿಗೆ ನಾನು ಶುಭವನ್ನು ಕೋರ್ತೇನೆ. ಆಮೇಲೆ ವಿಶೇಷವಾಗಿ ನಮ್ಮ ಹರಿಪ್ರಸಾದ್ ಸಾಹೇಬರು ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಅವ್ರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಇವತ್ತು ಅವರಾಗಿರ್ತಕ್ಕಂಥದ್ದು ನನಗೆ ಖುಷಿ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಮೊದಲ ಬಾರಿಗೆ ನಮ್ಮ ರಾಜ್ಯದ ಇವತ್ತು ಮುಖ್ಯಮಂತ್ರಿಗಳಾಗಿ
ಪ್ರಮಾಣ ವಚನ ಸ್ವೀಕರಿಸಿರುವಂಥ ನಮ್ಮ ನಾಯಕರು ಇವತ್ತು ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಹೋಗಿದ್ದಾರೆ. ಇದು ಭಾಳ ಸಂತೋಷ ತಂದಿರೋ ವಿಚಾರ, ನಮ್ಗೆ ಖುಷಿ ಇದೆ ನಮಗೆ ಇವತ್ತು. ಎರಡನೇದಾಗಿ ಮುಂದುವರೆದ ಭಾಗವಾಗಿ ಯಾರಿಗೆ ಕೊಡಬೇಕನ್ನೋದನ್ನ ಬಹುಶಃ MLC ಚುನಾವಣೆ 8ನೇ ತಾರೀಕಿದೆ, ಮತ್ತು ಆಮೇಲೆ ಇದು ರಾಜ್ಯಸಭೆನೂ ಬಂದಿದೆ. ಬಹುಶಃ ಅದ್ರ ಮಧ್ಯದಲ್ಲಿ ಆಗ್ಬೋದೇನು ಗೊತ್ತಿಲ್ಲ. ಬಟ್ 2ನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ ಬಿಟ್ಟರೆ ಮತ್ತೇನು. ನೋಡಿ, ಈಡಿಗ ಸಮಾಜವೂ ಸಹ ದೊಡ್ಡ ಸಮಾಜವಾಗಿದೆ ಇವತ್ತು. ಇನ್ನೇನು 2 ಪೋಸ್ಟನ್ನು ಕೊಟ್ಟಿದ್ದಾರೆ ಅಲ್ವಾ. ಈಗ ಅವರು ನಮ್ಮ ನಾಯಕರಾದ ಹರಿಪ್ರಸಾದ್ ಅವರು ರಾಜ್ಯದ ಇವತ್ತು ಅಧ್ಯಕ್ಷರಾಗಿ ಇವತ್ತು ಅವರಿಗೆ ಆಯ್ಕೆ ಮಾಡಿದ್ದಾರೆ. ಆದರೂ ಒಂದು ಕೊಡಲಿಕ್ಕೆ ಅವಕಾಶ ಇದೆ, ಅದೇನು ಇಲ್ಲ ಅನ್ನೋಕ್ಕಾಗಿ ಬರೋದಿಲ್ಲ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಮಾತು ಕೇಳ್ತೀವಿ ನಾವು ಅಷ್ಟೇ. 20 ಸ್ಥಾನ ಸರ್, ಕಾಂಪಿಟೇಟರ್ ನೋಡಿದ್ರೆ 60-70 ಜನ, ಹೆಂಗೆ ಏನು ಮಾಡೋಕ್ಕಾಗೋದಲ್ಲ ಅಲ್ವಾ. ಅದರಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕೊಡಬೇಕಂತ ನಾವು ಕೇಳ್ತೀವಿ ಅಷ್ಟೇ. ನೋಡಿ, ಬರೆದಿಡ್ಕೊಳ್ಳಿ, 28ಗೂ ಸಹ ನಾವೇ ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇದು ಬರೆದಿಡ್ಕೊಳ್ಳಿ. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಂದ್ ಕಡೆ ಪ್ರತಿಭಟನೆ, ವಿಶೇಷ ಪೂಜೆ ಪುನಸ್ಕಾರಗಳು ಮತ್ತು ಒಂದ್ ಕಡೆ ಸುದ್ದಿಗೋಷ್ಠಿಯನ್ನೆಲ್ಲ ಮಾಡಿ ಆಗ್ರಹಿಸ್ತಾ ಇದ್ದಾರೆ ಅಂತ. ಶಿವಲಿಂಗೇಗೌಡರ ಪರವಾಗಿ ಅರಸೀಕೆರೆಯಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಯಿತು, ಊಟವನ್ನ ಹಾಕಿಸಲಾಗಿದೆ. ಮತ್ತು ಒಂದ್ ಕಡೆ ಸಂತೋಷ್ ಲಾಡ್ ಅವರಿಗೆ DCM ಸ್ಥಾನ ಕೊಡಬೇಕು ಅಂತ ಬೇರೆ ಒತ್ತಾಯ. ಸಚಿವರೇ ಆಗಿಲ್ಲ ಇನ್ನುವೇ, DCM ಸ್ಥಾನ ಕೊಡಿ ಸಂತೋಷ್ ಲಾಡ್ ಅವರಿಗೆ ಅನ್ನುವಂಥದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಅವರ ಸಮಾಜದವರು ಹೇಳಿದ್ದಾರೆ. ಇನ್ನ ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡದ ಶಾಸಕರು, ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿದೆ. ಆ ಕ್ಷೇತ್ರದ ಜನ, ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ. ಅವರು ಕೂಡ ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ.